ಇವತ್ತು ಹಿಂದುಳಿದ ವರ್ಗಗಳ ಸಮಸ್ಯೆಗಳನ್ನು ಕುರಿತು ಮತ್ತು ಅವರಿಗೆ ಯಾವ ರೀತಿ ಮುಂದುವರಿಬೇಕು ಅವರು ಅಂತಕ್ಕಂಥದ್ದನ್ನು ವಿಚಾರಣೆ ಮಾಡ್ತಕ್ಕಂಥ ಒಂದು ವಿಚಾರ ಸಂಕಿರಣ ಇವತ್ತು ಏರ್ಪಡಿಸಲಾಗಿದೆ. ಮುಖ್ಯವಾಗಿರ್ತಕ್ಕಂಥ ವಿಚಾರ ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ 1931ರ ನಂತರ ಒಂದು ನಾವೇನೀಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿದ್ದೀವಲ್ಲ, ಅದು ಕೂಡ ಭಾಳ ಪ್ರಾಮುಖ್ಯತೆಗೆ ಬಂದಿದೆ. ಅದನ್ನೇನೀಗ ಜಾತಿ ಜನಗಣತಿ ಅಂತೇಳಿ ಸಹಜವಾಗಿ ಸಮಾಜದಲ್ಲಿ ಕರೀತಾ ಇದ್ದಾರಲ್ಲ, ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಅದನ್ನು ಕೂಡ ಇವತ್ತು ಜಾರಿ ಕೊಡ್ತಕ್ಕಂಥ ಸಂದರ್ಭ ಬಂದಿದೆ. ನಿನ್ನೆ ಸರ್ಕಾರ ಅದನ್ನು ಸಂಪುಟ ಸಭೆಯ ಮುಂದೆ ಮಂಡನೆ ಮಾಡಿದೆ. ಈಗ ಮತ್ತೆ ಮುಂದಿನ 17ನೇ ತಾರೀಕಿನಲ್ಲಿ ಇದೇ ತಿಂಗಳು ಅದನ್ನು ಮತ್ತೆ ಆಮೂಲಾಗ್ರವಾಗಿ ವಿಶಾಲವಾಗಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಕ್ಕಂಥ ಸಂದರ್ಭ ಇದು. ಸ್ನೇಹಿತರೆ, ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದು, ಇಂಥ ಒಂದು ಪ್ರಯತ್ನ ಅಂದರೆ ಒಂದು ಜನಗಣತಿ ಇರ್ಬೋದು, ಒಂದು ಸಮೀಕ್ಷೆ ಇರ್ಬೋದು, ಇದು ಭಾಳ ಅತ್ಯವಶ್ಯಕ. ನಮಗೆ ನಮ್ಮ ಭಾರತ ದೇಶದಲ್ಲಿ 1871ರಿಂದ ಈ ಒಂದು ಜನಗಣತಿಯ ಪ್ರತೀತಿಯ ಅಥವಾ ಪದ್ಧತಿ ನಮ್ಮಲ್ಲಿ ಜಾರಿ ಇದೆ. 10 ವರ್ಷಗಳೊಮ್ಮೆ ನಾವು ಮಾಡ್ತಾ ಇದ್ದೇವೆ. ಅದು ನಂತರದಲ್ಲಿ 1931ರವರೆಗೆ ಅದು ನಮಗೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಅವಾಗ ಏನಾಯಿತು, ನಮ್ಮ ದೇಶದಲ್ಲಿ ಜಾತಿ ವಾಸ್ತವ ಹೋಗಬೇಕು, ಜಾತಿ ಇರಬೇಕಂತ ಯಾರು ಹೇಳೋದಿಲ್ಲ. ಆದರೆ ಅದು ವಾಸ್ತವ, ಅದು ಹೋಗ್ಬೇಕಾದ್ರೆ ಏನು ಮಾಡ್ಬೇಕಂತಕ್ಕಂಥದ್ದು ಪ್ರಶ್ನೆನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ಹೊಡೆದೋಡಿಸ್ಬೇಕು, ಒಂದು ಸಮಾನತೆ ಬರಬೇಕು, ಜಾತಿಯ ಆಧಾರದ ಮೇಲೆ ಇರ್ತಕ್ಕಂಥ ತಾರತಮ್ಯ ಏನಿದೆಯಲ್ಲ ಅದು ಹೋಗಬೇಕು. ಆವಾಗ ಏನು ಸಮಾನತೆ ಬರುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಕ್ಕಂಥ ಒಂದು ಕೆಲಸವನ್ನು, ಇದನ್ನು ನಮ್ಮ ಸಂವಿಧಾನದಲ್ಲಿ ಕೂಡ ನಾವು ಗುರುತಿಸ್ತಕ್ಕಂಥ ಒಂದು ಸಂದರ್ಭ ಬಂದಿತ್ತು. ಅದನ್ನು ಅಳವಡಿಸ್ಕೊಂಡಿದ್ದೀವಿ ಕೂಡ ನಾವು. ಹಾಗಾಗಿನೇ ಇಡೀ ವಿಶ್ವದಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಾಗಿ ಅದು ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ, ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂತ ಹೇಳಿದ್ರೆ ಭಾರತ ದೇಶದ ಸಂವಿಧಾನ ಅಂತಕ್ಕಂಥದ್ದು ಮಾತಿದೆ. ಅದರಲ್ಲಿ ಎರಡು ಮಾತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.